ಏನೇ ಅಧ್ಯಕ್ಷರು ಬಂದವ್ರೆ, ಬೇಗ ತಗೊಂಬಾ. ಬರ್ತಾನೆ, ಯಾಕೆ ಬರಲ್ಲ? ಏನಮ್ಮ ಈ ಕಡೆ ಬಂದಿದ್ಯಾ? ಬಾಲರಾಜುಗೆ ಚಿಕನ್ ಅಂದ್ರೆ ಇಷ್ಟ ಅಂತ ತಗೊಂಡ್ ಬಂದೆ. ಅಲ್ಲ, ಯಾವತ್ತಿದ್ರು ನಾನ್ ಈ ಮನೆಗ್ ಬರ್ಲೇಬೇಕಲ್ವಾ ಮಾವ? ನಿಂಗೆ ಯಾಕಮ್ಮೆ ಕಷ್ಟ ಇಲ್ಲ? ಪರವಾಗಿಲ್ಲ ಮಾವ, ಇಷ್ಟು ಕೆಲ್ಸನೂ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಮದ್ವೆ ಆದ್ಮೇಲೆ ಸೊಸೆ ಯಾವ ಕೆಲ್ಸನೂ ಮಾಡಲ್ಲ ಅಂತಾರೆ. ಈ ದರಿದ್ರ ನನ್ ಮಗ ಹಿಂಗಿಷ್ಟದ್ನಮ್ಮ ನಿಂಗೆ? ನೀವ್ ಹೇಗ್ ಹುಟ್ಸಿದ್ರಿ ಇವನ್ನ? ಗೊತ್ತಿಲ್ಲಮ್ಮ, ಹುಟ್ಬಿಟ. ಹುಟ್ಟಿದ್ಮೇಲೆ ಬಿಟ್ಬಿಡ್ಬೇಕಿತ್ತು ಅದೇಗ್ ಬಿಡಕ್ಕಾಗತ್ತಮ್ಮ? ಅಲ್ವಾ? ನನ್ ಪ್ರೀತಿನೂ ಹಾಗೆ ಹುಟ್ಟಿದ್ದು, ಅದ್ ಹೇಗ್ ಬಿಡಕ್ಕಾಗತ್ತೆ ಮಾವ? ಆದ್ರೂ ಗಂಡ ಹೆಂಡತಿ ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ನಂಗ್ ಚಿಕ್ಕ ವಯಸ್ಸಿಂದ ಗೊತ್ತು ಇವನಿಗೆ ಏನಿಷ್ಟ ಇಲ್ಲ ಅಂತ. ನನ್ ಬಗ್ಗೆನೂ ಇವನಿಗೆ ಗೊತ್ತು. ಸೊ ನಮ್ ಮಧ್ಯೆ ಜಗಳನೇ ಇರಲ್ಲ. ಹ, ಸೀರಿಯಲ್ ಅಲ್ಲಿರೋ ತರ ನಮ್ಮ ಅತ್ತೆ ಸೊಸೆ ಮಧ್ಯನೂ ಯಾವ ಜಗಳನೂ ಬರಲ್ಲ. ನೋಡಿದ್ಯಾ, ನಿನ್ ಹೆಂಡತಿ ಯಾವಾಗ್ಲಾದ್ರೂ ಈ ತರ ಮಾಡಿದಾಳ? ಸರ್ಪಂಚ್ ಇಲ್ಲಿ. ಹಾ, ಬಾಲರಾಜ್ ಎಂಬ ನಾನು ಸರ್ಪಂಚ್ ಆಗಿ ಗೆದ್ದ ಮೇಲೆ ಬೂಟ್ ಕಟ್ ಪ್ಯಾಂಟ್ ಹಾಕೊಂಡು ಏನು ಸರ್ಪಂಚ್ ಆದ್ಮೇಲೆ ಪ್ರಮಾಣ ವಚನ ಹೇಗ್ ಮಾಡ್ಬೇಕು ಅಂತ ಕಲ್ತ್ಕೊತಿದ್ಯಾ? ಆದ್ಮೇಲೆ ಮಾಡ್ಲೇಬೇಕು ತಾನೆ. ಹಾ, ಸರ್ಪಂಚ್ ಆದ್ಮೇಲೆ ನಮ್ಮಿಬ್ರು ಮದ್ವೆನೆ ತಾನೆ? ಹಾ, ಮದ್ವೆನೆ. ಮದ್ವೆ ಆದ್ಮೇಲೆ ನಮ್ಮಿಬ್ರು ಹನಿಮೂನೆ ತಾನೆ? ನಿನ್ಗೆ ಗಂಡು ಮಗು ಬೇಕಾ, ಹೆಣ್ಣು ಮಗು ಬೇಕಾ? ನನಗ್ ಬೂಟ್ ಕಟ್ ಹಾಕೊಳ್ಳೋ ಮುದ್ದು ಬಾಲರಾಜು ಬೇಕು. ನಿನ್ಗೆ? ನನಗೆ ಲಂಗ ಉಣಿ ಹಾಕೊಳ್ಳೋ ಹೆಣ್ಮಗು ಬೇಕು. ಹೌದಾ? ಹೆಸರೇನ್ ಇಡ್ತೀಯಾ? ಲಂಗ ಉಣಿ ಲಾವಣ್ಯ ಹೇಗಿದೆ? ಯಾಕೋ ಹತ್ರ ಬರ್ತಿದ್ಯಾ? ಮಗು ಬೇಕು ಅಂತಂದ್ರೆ ಬೇಕು ಅಂದ್ರೆ? ಮಗು ಬೇಕು ಅಂದ್ರೆ ಹತ್ರ ಬರ್ಲೇಬೇಕು ತಾನೆ. ಮಹಾ ನಿಂತ್ಕೋ, ಮಹಾ ನಿಂತ್ಕೋ, ಮಹಾ ನಿಂತ್ಕೋ ಅಂತ ಹೇಳ್ದೆ ತಾನೆ. ಮಹಾ ನಿಂತ್ಕೋ, ಮಹಾ ನಿಂತ್ಕೋ, ಮಹಾ ನಿಂತ್ಕೋ. ಬಾಲರಾಜು ಯಾರೋ ಅದು? ಸರ್ ನೀವೇನಿಲ್ಲಿ? ನನ್ನನ್ನು ಸರ್ಪಂಚ್ ಮಾಡ್ತೀನಿ ಅಂತ ನೀವಿಲ್ಲಿ ಹೊಲಿಗೆ ಹಾಕ್ತಿದ್ದೀರಾ? ಸಾರ್ ಬಿಸಿ ಇದಾರಂತ ಹೇಳ್ತೀಯಾ? ಸಾರ್ ಬಿಸಿ ಇದಾರೆ. ಯಾರು? ಸ್ಟಾಲಿನ್. ಅವ್ರು ಯಾರು ಸರ್? ತಮಿಳ್ನಾಡು ರಾಜಕೀಯದಲ್ಲಿದ್ದಾರೆ. ಅವ್ರನ್ನ ಗೆಲ್ಸಿದ್ ನಾನೇ ಅಲ್ವಾ? ಸ್ಟಾಲಿನ್ ಗೆಲ್ಸಿದ್ದು ನೀವಾ? ಇನ್ನೇನು, ರಜನಿಕಾಂತ್ ಅವರಿಗೆ ಪೊಲಿಟಿಕಲ್ ಐಡಿಯಾ ಕೊಟ್ಟಿದ್ದ ನಾನೇ. ಹೌದಾ? ರಜನಿಕಾಂತ್ ಅವ್ರು ಪೈಪೋಟಿನೇ ಮಾಡ್ಲಿಲ್ವಲ್ಲ ಸರ್? ಪೈಪೋಟಿ ಮಾಡಬೇಡಿ ಅಂತಾನೆ ಹೇಳಿದ್ದು. ರಜನಿಕಾಂತ್ ಅವ್ರು ನಿಮ್ಗೆ ಅಷ್ಟೊಂದು ಕ್ಲೋಸ್ ಸರ್? ಡೈಲಿ 1-2-3 ಸರಿ ಮಾತಾಡ್ತೀವಿ ಸರ್. ಒಂದ್ಸಲ ಫೋನ್ ಮಾಡ್ತೀರಿ ಸರ್? ಊಟ ಮಾಡಿದ್ರ ಅಂತ ಕೇಳ್ತೀನಿ ಅಷ್ಟೇ. ಈಗಾಗ್ಲೇ 3 ಸರಿ ಮಾತಾಡಾಗಿದೆ. ಅವ್ರನ್ನ ಸಿಎಂ ಆಮೇಲೆ ಮಾಡ್ತೀರಂತೆ, ಮೊದಲು ನನಗೆ ಸರ್ಪಂಚ್ ಮಾಡಿ. ಯುನಾನಿಮಸ್ ಆಗಿ ಗೆಲ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ನೀನ್ ಡ್ರಾಪ್ ಆಗು, ಪಟೇಲ್ ಅಮ್ಮ ಯುನಾನಿಮಸ್ ಆಗಿ ಗೆಲ್ತಾರೆ. ಯಾರು ಅದು? ಫೀಲ್ ಆಗ್ಬೇಡ, ಈ ಊರಲ್ಲಿ ನಿನ್ ಬ್ರ್ಯಾಂಡೇ ಹಂಗಿದೆ. ಅದಕ್ಕೆ ಸರ್ ನನಗೆ ಬೇಗ ಸರ್ಪಂಚ್ ಮಾಡಿ ಸರ್. ಸರ್ಪಂಚ್ ಆಗ್ಬೇಕು ಅಂದ್ರೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೋಷ್ಟು ಸುಲಭ ಅಲ್ಲ. ಬೆಳೆ ಕುಯ್ಬೇಕು, ನೀರು ಹಾಕ್ಬೇಕು, ಪೈರ್ ಕೀಳ್ಬೇಕು, ಅದನ್ನ ಒಣಗಿಸ್ಬೇಕು, ಮಿಲ್ಲು ಮಾಡ್ಬೇಕು. ಇಷ್ಟು ಕಷ್ಟ ಪಟ್ಟಿದ್ರು ಕೂಡ ಪಾಪ ರೈತರ ಕತೆ ಇನ್ನೂ ಹಂಗೆ ಇದೆ. ಹಂಗಿದ್ಮೇಲೆ ನೀನು ಸರ್ಪಂಚ್ ಆಗ್ಬೇಕು ಅಂತಂದ್ರೆ ನೀನು ಎಷ್ಟು ಕಷ್ಟ ಪಡ್ಬೇಕು ನೋಡು. ನನಗೆ ಅಷ್ಟೊಂದು ಟೈಮ್ ಇಲ್ಲ ಸರ್. ನಾನ್ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ಕೊಳ್ಳೋ ಟೈಪು. ನಿನ್ನಂತವನಿಗೆ ತಾನೆ ನನ್ನಂತ ಪೀಕೆದವನ್ ಕ್ರಿಯೇಟ್ ಆಗಿದ್ದಾನೆ. ಈ ಊರವ್ರನ್ನ ಹತ್ತಿರದಿಂದ ನೋಡಿರೋದೇನಂದ್ರೆ, ಈ ಊರಲ್ಲಿ ಹೆಣ್ಮಕ್ಳು ಮಾತನ್ನ ಗಂಡ್ಮಕ್ಳು ಕೇಳ್ತಾರೆ, ಮತ್ತೆ ಗಂಡ್ಮಕ್ಳು ಎಣ್ಣೆ ಮಾತು ಕೇಳ್ತಾರೆ. ಅಂದ್ರೆ ಎಣ್ಣೆ ಹೊಡಿ, ಓಟ್ ಹಾಕಿ, ಇದೇ ನಮ್ ಕಾನ್ಸೆಪ್ಟ್. ನನಗೆ ಅರ್ಥ ಆಯ್ತು ಸರ್. ಊರಲ್ಲಿರೋರ್ಗೆ ಎಲ್ರಿಗೂ ಎಣ್ಣೆ ಹೊಡ್ಸೋಣ, ಕುಡಿಯೋಣ, ಕುಡ್ದು ಕುಡಿಯೋಣ. ಬನ್ನಿ ಸರ್. ಲೇ ಬಾಲರಾಜು, ಬನ್ರ. ಎಷ್ಟ್ ದಿನಕ್ಕೊಂದು ಒಳ್ಳೆ ಕೆಲಸ ಮಾಡಿದ್ಯಾಕ? ಈಗ ಹೇಳು, ಯಾರಿಗಾಗ್ತೀಯ ಓಟು? ಇನ್ಯಾರ್ಗೆ? ಪಟೇಲ್ ಅಮ್ಮಂಗೆ. ನಮ್ಮೆಣ್ಣೆ ಕುಡ್ದು ಪಟೇಲ್ ಅಮ್ಮನ್ಗೆ ಓಟ್ ಹಾಕ್ತೀಯಾ? ನಮ್ಮನೆ ಕೋಳಿನೇ ಕದ್ದು ನಮ್ಮನೆ ದುಡ್ಡಲ್ಲೇ ಕೊಡ್ಸಿದ್ಯಾ, ಅಷ್ಟೆಲ್ಲ ಓಟ್ ಕೇಳ್ತಿದ್ಯಾ? ಇದೆಲ್ಲ ಕೋಳಿಯಿಂದನ ಮಾಡಿದ್ದು.
ಸರ್ವನಾಶ ಮಾಡ್ಬಿಟ್ಟೆ ಛೀ. ಏಯ್ ಬಂದ್ರು ಹೋಗೋಣ. ಪಟೇಲ ಮುಂಗೆ ಜೈ, ಪಟೇಲ ಮುಂಗೆ ಜೈ, ರೇ, 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 ಪಟೇಲ ಇರೋ, ಮುಂಗೆ ಜೈ, ಇರೋ, ಇರೋ, ಪಟೇಲ ಇರೋ, ಮುಂಗೆ ಜೈ, ರೇ, ನಿಲ್ಲಿಸ್ರು, ಪಟೇಲ ಮುಂಗೆ ಜೈ. ನಿಮ್ಮ ನನ್ನ ಉಸಿರು ತಾಗಿ ನಾಶ ಆಗ್ತಿರ ಕಣೋ. ನಿಮ್ ಮೇಲ್ ಮಣ್ಣು ಬೀಳ, ನಿಮ್ ಉಡ್ದಾರ ಕಿತ್ತಾಕ, ನಿಮ್ಗೆ ಎಣ್ಣೆ ರೋಗ ಬಂದ್ ಸತ್ ಹೋಗ. ಹ್ಯಾಂಗೂರು ಈ ಊರ್ನವ್ರೇನು ಈ ರೀತಿ ತಯಾರಾಗಿದ್ದಾರೆ. ನಾವು ಕೊಡ್ಸಿರೋ ಎಣ್ಣೆ ಕುಡಿದು ಪಟೇಲಮ್ಮ ಜಿಂದಾಬಾದ್ ಅಂತಿದಾರೆ. ಹೌದ್ ಕಡ. ಈ ತರ ಆದ್ರೆ ಓಟ್ ಹಾಕೋರು ಯಾರೋ, ಗೆಲ್ಸೋದು ಯಾರೋ? ನಾನ್ ಬಂದಿದ್ ಅದಕ್ಕೆ ಅಲ್ವಾ? ಸರ್ ನೀವೇನ್ ಸರ್ ರಾತ್ರಿ ಎಣ್ಣೆ ಹಾಕಿದ್ರೆ ಈಗ ಹಾಲಾಗ್ತಾ ಇದ್ದೀರಾ? ಇದ್ಗಾಗೋಲ ಅದಕ್ಕೂ ಏನಿದ ನಿನ್ಗೆ ಯಾಕೆ ಇವೆಲ್ಲ ಆ? ನೀನ್ ತುಂಬಾ ವರ್ಸ್ಟಾಗಿ ಮಾಡ್ತಿದ್ಯಾ ಅಂತ ಇಡೀ ವರ್ಡಿಗೆ ಗೊತ್ತಾ ನಿಂಗೆ? ನಿನ್ನಿಂದಾನೇ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಎಲೆಕ್ಷನ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ. ಎಲ್ಲೋಡ ನನ್ ಮಾತ್ ಕೇಳಿ ಎಲ್ಲ ಮುಗಿಸ್ಬಿಡು. ನನ್ ಬಂಗಾರ ಅಲ್ವಾ? ಓಕೆನಾ? ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ ಇಡು. ಯಾರ್ ಸರ್? ರಷ್ಯಾ ಪ್ರೆಸಿಡೆಂಟ್ ಡಾರ್ಲಿಂಗ್. ರಷ್ಯಾ ಪ್ರೆಸಿಡೆಂಟು ಗುಲ್ ಮಾತಾಡ್ತಾವನೆ, ಅವ್ರಿಗೆ ಅರ್ಥ ಆಗತ್ತಾ? ಅಂದ್ರೆ ನನ್ ಫೋನಲ್ಲಿ ಒಂದ್ ಆಪ್ ಇದೆ. ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಅಲ್ಲಿ ರಷ್ಯಾ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ರಷ್ಯನ್ ಅಲ್ಲಿ ಮಾತಾಡಿದ್ರೆ ನನಗ್ ಕನ್ನಡದಲ್ಲೇ ಅರ್ಥ ಆಗುತ್ತೆ. ಅವ್ರ ಹತ್ರನೂ ಸೇಮ್ ಆಪ್ ಇದೆ. ಆ ಆ್ಯಪ್ ಹೆಸರೇನ್ ಸರ್? ನೋ ಆಪ್ ಅಂತ ಡೌನ್ಲೋಡ್ ಮಾಡ್ಕೊಡಿ. ನೀವೇನೋ ಎಣ್ಣೆ ಹಾಕ್ಸಿ ಓಟ್ ತಗೋ ಅಂತ ಹೇಳಿದ್ರಿ, ಅಲ್ಲಿ ಒಬ್ರು ನನ್ನ ಮಾತು ಕೇಳ್ತಿಲ್ಲ. ಆಕ್ಚುಲ್ ಆಗಿ ಎಣ್ಣೆ ಒಳಗಡೆ ಹೋದವ್ರು ಮಾತು ಕೇಳ್ತಾರೆ, ಆದ್ರೆ ಎಣ್ಣೆ ಜಾಸ್ತಿ ಆದ್ರೆ ಯಾರ ಮಾತು ಕೇಳಲ್ಲ ಅನ್ನೋ ವಿಷಯ ನಿನ್ನೆನೆ ನಾನು ಎಲ್ಲ ತಿಳ್ಕೊಂಡಿರೋದು. ಆದ್ರೂ ಪರವಾಗಿಲ್ಲ, ಓಟೇ ನಮ್ಮ ವಿಜಯದ ಮೆಟ್ಟಿಲು. ನಾನ್ ಸೋತೋದ್ರೆ ಗುಡಿ ಮೆಟ್ಲ ಹತ್ರ ಇರ್ಬೇಕಾಗುತ್ತೆ. ನೀ ಏನ್ ತಲೆ ಕೆಡಿಸ್ಕೋಬೇಡ ಬಾಲರಾಜು. ರಾಷ್ಟ್ರ ರಾಜಕೀಯ ಗೆಲ್ಲಬೇಕು ಅಂತಂದ್ರೆ ಓಟ್ ಹಿಂದೆ ನೋಟ್ ಇರ್ಬೇಕು. ಅರ್ಥ ಆಗ್ಲಿಲ್ಲ. ನೋಡು, ಈಗ ನಮಗ ಹಸು ಹಾಲ್ ಕೊಡ್ಬೇಕಂದ್ರೆ ಅದಕ್ಕೆ ಮೇವ್ ಹಾಕ್ಬೇಕು. ಹಂಗೆ ಜನ ನಮ್ಗೆ ಓಟ್ ಹಾಕ್ಬೇಕಂದ್ರೆ ನಾವು ಜನರಿಗೆ ಮೇವ್ ಹಾಕ್ಬೇಕು. ನಾವ್ ದುಡ್ಡು ಕೊಡ್ಬೇಕು. ಎಷ್ಟ್ ಬೇಕು ಸರ್? ನಮ್ ಊರನ್ನ ಫುಲ್ ಮ್ಯಾನೇಜ್ ಮಾಡ್ಬೇಕಂದ್ರೆ ಒಂದ್ 10 ಲಕ್ಷ ಆಗುತ್ತೆ. 10 ಲಕ್ಷನಾ? 10 lakhs? ಸರ್ ಆ 10 ಲಕ್ಷ ಅಲ್ದೆ ಬೇರೆ ಐಡಿಯಾ ಇದ್ರೆ ಹೇಳಿ ಸರ್. ಇದೆ. ಏನ್ ಸರ್ ಅದು? ಹೋಗಿ ಪಟೇಲಮ್ಮನ್ ಕಾಲಿಗೆ ಬಿದ್ದು ನಂಗ್ ಕೈಯಲ್ಲಿ ಆಗಲ್ಲ ಅಂತ ಹೇಳು. ಅವ್ರು ಹೇಳಿದ್ ಸರಿನೇ. ನಿಲ್ಲು ನಿನ್ನ ಅಜ್ಜಿ. ಹಂಗಾಗ್ಬಾರದು ಅಂದ್ರೆ ನಮ್ ನೆಕ್ಸ್ಟ್ ಕಾನ್ಸೆಪ್ಟ್ ಓಟಿಗೆ ನೋಟು. ನೋಟ್ ತಗೋ, ಓಟ್ ಹಾಕು. ಅದೇನ್ ದುಡ್ಡು ಅನ್ಕೊಂಡಿದಾರೋ ಪೇಪರ್ ಅನ್ಕೊಂಡಿದಾರೋ? ಎಲ್ಲಿಗೆ ಹೋಗಿ ತರ್ಬೇಕಾ? ಲೋ ನಿಮ್ಮ ಅಮ್ಮನ್ ಕೇಳ್ಬೋದಲ್ವೇನೋ? ನಮ್ಮಮ್ಮನ್ಗ ಮೊನ್ನೆ ನನ್ ಬರ್ಡೇ ದಿನ 1,000 ರೂಪಾಯಿ ಕೇಳಿದ್ಕೆ ನಾಯಿ ಹೊಡೆದಂಗ್ ಹೊಡೆದ್ರು ಕಣ. ಈ ಸಲ ನನ್ ಬರ್ಡೇ ಅಂತ ಹೇಳು. ಹಂದಿಗ್ ಹೊಡೆದಾಗ ಹೊಡಿತಾರೆ ಕಣ. ಐಡಿಯಾ. ವನಜಾಕ್ಷಿನ್ ಕೇಳಿದ್ರೆ? ವನಜಾಕ್ಷಿ ಅವಳು ಹಾಕೋ ಬಡ್ಡಿ ನೋಡಿದ್ರೆ ನಾವು ಚಡ್ಡಿನೂ ಮಾರ್ಕೋಬೇಕಾಗುತ್ತೆ. ಅವಳ ಹೆಸರನ್ನೇ ಬಡ್ಡಿ ವನಜಾಕ್ಷಿ ಅಂತ ಇಟ್ಕೊಂಡಿದ್ದಾಳೆ. ಇವನ್ ಹೋಗಿ ಅವಳ ಹತ್ರ ಕೇಳ್ತಾನಂತೆ. ವನಜಾಕ್ಷಿ ಹಾಯ್, ಒಂದ್ ಚೂರಾದ್ರೂ ತಲೆ ಇದೆಯಾ ನಿಮ್ಗೆ? ಕಳ್ರಿ ಯಾರಾದ್ರೂ ಹಿಂಗ್ ಹೋಗ್ತಾರ? ಗೋಡೆ ಹಾರ ಹೋಗ್ಬೇಕು, ಪ್ರೊಫೆಷನಾಲಿಟಿ ಇರ್ಬೇಕು. ಲೇ ಹೋಗು. ಹೋಗ್ರಲ್ಲ, ಸಿಕ್ಕಾಕೋತಿರಿಲ್ಲ. ಲೇ ಹೇಗೆ ಆ ಹೋಗ್ಬೇಕು? ಕಡೆಯಿಂದನೂ ಹೋಗ್ಬೋದು, ಈ ಕಡೆಯಿಂದನೂ ಹೋಗ್ಬೋದು, ಹೆಂಗ್ ಬೇಕಾದ್ರೂ ಹೋಗ್ಬೋದು. ನಡಿರೋ, ಟೆನ್ಷನಿಗೆ ಬೆವ್ರು ಕೂಡ ಕೆಂಪು ಕಾಣಿಸ್ತಾ ಇದೆ. ಲೋ ಅದ್ ಬೆವರಲ್ಲ ಕಣೋ, ರಕ್ತ. ಅಲ್ಲಿರೋದ್ ಗಾತ್ ಪೀಸ್ ಕಣೋ. ರಕ್ತ ಅಂತೀಯಲ್ಲೋ? ಸುಮ್ನೆ ಇರೋ. ಬನ್ನಿ.